ಸರ್ಕಾರ ನೀಡಿದ ಗ್ಯಾರಂಟಿ ಯೋಜನೆಯಿಂದ ರಾಯಚೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಜಿ ಕುಮಾರನಾಯಕ ಗೆಲುವಿಗೆ ಶ್ರೀರಕ್ಷೆ ಆಗಲಿದೆ ಎಂದು ಕಾಂಗ್ರೆಸ್ ಮುಖಂಡ ನಾಯಕ ವಕೀಲ ತಿಳಿಸಿದರು. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ 13ನೇ ವಾರ್ಡ್ಗಳಲ್ಲಿ ಗ್ಯಾರಂಟಿ ಯೋಜನೆಯ ಕಾರ್ಡ್ ವಿತರಿಸುವ ಮೂಲಕ ಮತ ಪ್ರಚಾರ ಮಾಡಿ ಮಾತನಾಡಿದರು. ನರೇಂದ್ರ ಮೋದಿಯವರು ದೇಶದ ಜನರಿಗೆ ಸುಳ್ಳು ಹೇಳುತ್ತಾ ಜಾತಿ ಜನಾಂಗದವರಿಗೆ ಜಗಳ ಹಚ್ಚುವ ಕೆಲಸ ಮಾಡ್ತಾರೆ. ಮಾನ್ವಿಯಲ್ಲಿ ಜಿ ಕುಮಾರನಾಯಕ ಅವರಿಗೆ ಉತ್ತಮ ಬೆಂಬಲ ದೊರಕುತ್ತಿದ್ದು ರಾಯಚೂರು ಲೋಕಸಭಾ ಕ್ಷೇತ್ರದಿಂದ ಗೆಲ್ಲುವುದು ಖಚಿತ ಎಂದರು. ಕಾಂಗ್ರೆಸ್ ಪಕ್ಷದ ಲೋಕಸಭೆ ಅಭ್ಯರ್ಥಿಯಾದಂಥ ಜಿ ಕುಮಾರನಾಯಕ ಅವರ ಪರವಾಗಿ ಮತ ಯಾಚನೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಏನಾದರೂ ಕಾಂಗ್ರೆಸ್ ಬಂದರೆ ಪ್ರತಿ ವರ್ಷ 1 ಲಕ್ಷ ರೂಪಾಯಿಗಳನ್ನು ಕೊಡ್ತೇವೆ, ತಿಂಗಳಿಗೆ 8,335 ರೂಪಾಯಿಗಳನ್ನು ಕೊಡ್ತೇವೆ. ಯಾವುದೇ ರೀತಿ ರಾಜ್ಯ ಸರ್ಕಾರ ಆಶ್ವಾಸನೆ ನಾವು ಯಾವ ರೀತಿ ಸಿದ್ದರಾಮಯ್ಯ ಕುಮಾರನಾಯಕರ ಪರವಾಗಿ ಪ್ರಚಾರ ಆಲಿಸುತ್ತ ಎಲ್ಲ ಮುಖಂಡರನ್ನ ಸ್ವಾಗತಿಸುತ್ತಾ ಈ ದಿನ ಬಂದಿದ್ದು ಉದ್ದೇಶ ವಿಷಯ. ಕಳೆದ 10 ವರ್ಷಗಳಲ್ಲಿ ಕೂಡ ದೇಶದಲ್ಲಿ ನಿರುದ್ಯೋಗ ಸಮಸ್ಯೆ ಭಾಳ ತಾಂಡವರ್ತದೆ. ಅವರು ಹೋದ ಸಲ 1 ಕೋಟಿ ಒಂದು ವರ್ಷಕ್ಕೆ ಕೊಡ್ತು ಅಂತ ಹೇಳಿದರು, ಅದು ಹುಸಿಯಾಗಿದೆ. ಅದೇ ರೀತಿಯಾಗಿ ಯಾವುದು ಕೂಡ ಡೆವಲಪ್ಮೆಂಟ್ಗಳು ಆಗಿಲ್ಲ. ಆದ ಕಾರಣ ಹೋದ ಸಲ ನಮ್ಮದು ಸಿದ್ದರಾಮಯ್ಯ ಒಂದು ಸರ್ಕಾರದ ಬರೋಕ್ಕಿಂತ ಮುಂಚೆ 5 ಗ್ಯಾರಂಟಿಗಳು. ಇವತ್ತು ವಾರ್ಡ್ ನಂಬರ್ 12ರಲ್ಲಿ ಗ್ಯಾರಂಟಿ ಕಾರ್ಡನ್ನು ವಿತರಣೆ ಮಾಡಿ ಎಲ್ಲ ಸಾರ್ವಜನಿಕರಿಗೆ, ಮಹಿಳೆಯರಿಗೆ ಅದರ ಬಗ್ಗೆ ಗಮನಕ್ಕೆ ತಂದಿದ್ದೀವಿ. ಇದೇ ರೀತಿಯಾಗಿ 1ನೇ ವಾರ್ಡ್, 18ನೇ ವಾರ್ಡ್ ಇವತ್ತು ನಾವು ಪ್ರಚಾರ ಮಾಡಿದ್ದೀವಿ. ಇವತ್ತು ಎಲ್ಲ ಗ್ಯಾರಂಟಿಗಳನ್ನು ಜನರ ಮುಂದೆ ಇಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಜಿ ಕುಮಾರನಾಯಕ ಅವರಿಗೆ ಹಸ್ತದ ಗುರುತಿಗೆ ಮತ ನೀಡಿ ಅಂತ ಈ ಜನರ ಮುಂದೆ ನಾವು ಬಂದು ಅವರಲ್ಲಿ ವಿನಂತಿಸುತ್ತೇವೆ. ಅದೇ ರೀತಿಯಾಗಿ ಇವತ್ತು ನಮ್ಮ ಪಂಚ ಗ್ಯಾರಂಟಿಯ ಅಧ್ಯಕ್ಷರಾದ ನಮ್ಮ ಡಿ ಟಿ ಅಂಬರೀಷಪ್ಪರವರು, ಖಾಲಿದ್ ಖಾದ್ರಿ ಅವರು ಈ ವಾರ್ಡಿಗೆ